ಸರ್ ನಮಸ್ತೆ. ನಮಸ್ಕಾರ ಸರ್. ತಮ್ಮ ಹೆಸರು? ಸರ್ ಗಣೇಶ್. ಗಣೇಶ್ ಅಂತನಾ? ಹಾಂ ಸರ್. ಓಕೆ. ಯಾವ ಊರು ಸರ್ ತಮ್ಮದು? ಸರ್ ಪುರದಳ್ಳಿ ಸರ್. ಪುರದಳ್ಳಿ. ಓಕೆ ಸರ್, ನಮ್ಮ ಯೋವಿನ್ ಅಗ್ರಿಕಲ್ಚರ್ ಸಮಿತಿಯಿಂದ ನೀವು ಈಗಾಗಲೇ ಇದರ ಒಂದು ಸೇವೆಗಳನ್ನ ಪಡ್ಕೊಂಡು ದಾಳಿಂಬೆ ತೋಟಕ್ಕೆ ನೀವು ಔಷಧಿಗಳೆಲ್ಲ ಬಳಕೆ ಮಾಡಿದ್ರಿ, ಗೊಬ್ಬರ ಎಲ್ಲ ಔಷಧಿಗಳು ಬಳಕೆ ಮಾಡಿದ್ರಿ. ಏನು ಅನಿಸ್ತಿದೆ ಸರ್ ತಮಗೆ? ಸರ್ ಚೆನ್ನಾಗಿ ಡೆವಲಪ್ಮೆಂಟ್ ಬಂದೈತೆ. ಗ್ರೋತ್ ಚೆನ್ನಾಗಿ ಬಂದಿದೆ ಸರ್. ಗ್ರೋತ್ ಚೆನ್ನಾಗಿ ಬಂದಿದೆ ಸರ್. ನಮ್ಮ ಸೇವೆಗಳನ್ನ ಪಡ್ಕೊಳಕ್ಕೆ ಮುಂಚೆ ಇದರಲ್ಲಿ ಏನೇನು ತೊಂದರೆ ಇತ್ತು ತಮಗೆ? ಏನು ಆಗ್ತಾ ಇತ್ತು ತಮ್ಮ ಗಿಡದಲ್ಲಿ? ಏನು ಆಗ್ತಾ ಇತ್ತು? ಏನು ಸಮಸ್ಯೆಗಳನ್ನ ನೀವು ಎದುರಿಸ್ತಾ ಇದ್ರಿ? ಸರ್ ಡೆವಲಪ್ಮೆಂಟ್ ಕಮ್ಮಿ ಇತ್ತು. ಒಂಥರ ವಿಲ್ಟ್ ಅನ್ನೋದು ಜಾಸ್ತಿ ಬರ್ತಾ ಇತ್ತು. ಓಕೆ. ಅದೆಲ್ಲ ಚಿಗುರು ಬರ್ತಾ ಇತ್ತು ಸರ್. ಓಕೆ, ಈಗ ಚಿಗುರು ಬರ್ತಾ ಇದೆ. ಓಕೆ. ಸೊ ಇದೆಲ್ಲ ನಮ್ಮ ಸರ್ವಿಸ್ ತಗೊಂಡು ಔಷಧಿಗಳನ್ನ ಬಳಕೆ ಮಾಡಿ, ಗೊಬ್ಬರಗಳನ್ನ ಬಳಕೆ ಮಾಡಿ ಎಷ್ಟು ದಿನ ಆಗಿದೆ ಸರ್? 1 ತಿಂಗಳಾಗೈತೆ ಸರ್. 1 ತಿಂಗಳಾಗಿದೆ. ಓಕೆ. ತಿಂಗಳಿಂದ ಬಡಿಸಿದ್ದೀನಿ. 1 ತಿಂಗಳು ಮುಂಚೆನೆ ಬಂದು ನೀವು. ಅಲ್ಲ, ಭೂಮಿಗೆ ತಗೊಂಡು ನೀವು ನಾವು ಸರ್ವಿಸ್ ತಗೊಂಡಲ್ಲ, ಭೂಮಿಗೆ ತಗೊಂಡು 1 ತಿಂಗಳಾಗಿದೆ. 1 ತಿಂಗಳಾಗಿದೆ. 1 ತಿಂಗಳಲ್ಲಿ ನಿಮಗೆ ಏನೇನು ಆಗಿದೆ ಸ್ವಲ್ಪ ಹೇಳಿ ಸರ್, ನೋಡೋಣ. ಗಿಡ ತೋರಿಸ್ಬಿಟ್ಟು ಹೇಳಂಗಿದ್ರೆ ಹೇಳಿ, ಇಲ್ಲ ಹಂಗೆ ಹೇಳಂಗಿದ್ರೆ ಹೇಳಿ, ತೊಂದರೆ ಇಲ್ಲ. ಡೆವಲಪ್ಮೆಂಟ್ ಚೆನ್ನಾಗಿ ಬಂದಿದೆ ಸರ್. ಓಕೆ. ಸೊ ಡೆವಲಪ್ಮೆಂಟ್ ಚೆನ್ನಾಗಿ ಬಂದಿದೆ, ಚಿಗುರಲ್ಲಿ ಚೆನ್ನಾಗಿದೆ. ಓಕೆ. ಗಿಡ ನೀವು ಸಾಯ್ತಿತ್ತು ಅಂತ ಹೇಳಿದ್ರಲ್ಲ ಸರ್, ಈಗ ವಿಲ್ಟ್ ಬಂದಿತ್ತು ಅಂತ ಹೇಳಿದ್ರಿ. ಎಷ್ಟು ಗಿಡ ಪ್ರಾಬ್ಲಮ್ ಆಗಿತ್ತು ಸರ್? ಒಂದು 30 ಗಿಡ ಆಗಿತ್ತು. 30 ಗಿಡ ಆಗಿತ್ತು. ಓಕೆ. ಅದರಲ್ಲಿ ಎಷ್ಟು ಈಗ ರಿಕವರ್ ಆಗಿದಾವೆ ಅಂದ್ರೆ ಮತ್ತೆ ಚಿಗುರೆಲ್ಲ ಬಂದಿರೋದು? ಒಂದು 25 ಗಿಡ. 25 ಗಿಡ ಬಂದಿದೆ. ಇನ್ನು ಮಿಕ್ಕಿದ್ದು ಏನಾಗ್ತಿದೆ ಸರ್? ಸರ್ ಅವು ಹಂಗೆ ಅವೆ, ಅದು ಚಿಗುರು ಬಂದಿಲ್ಲ. ಹಾಗೆ ಅದೇ ಲಿಮಿಟ್ ಅಲ್ಲಿ ಇದಾವೆ. ಚಿಗುರು ಬರುತ್ತೋ ಗೊತ್ತಿಲ್ಲ ಸರ್ ಇನ್ನ. ಸರಿ ಸರಿ ಸರಿ. ಓಕೆ ಸರ್, ತಾವು ಇದಕ್ಕೆ ಏನೇನು ಬಳಕೆ ಮಾಡಿದೆ ಅಂತ ಅನ್ನೋದು ನಿಮ್ಗೆ ಐಡಿಯಾಸ್ ಇದೆಯಾ? ಗೊಬ್ಬರ ಗೊತ್ತಿಲ್ಲ ಅಲ್ಲ, ಗೊಬ್ಬರ ಏನಾದ್ರು ಅದ್ರ ಬಗ್ಗೆ ಏನಾದ್ರು ಐಡಿಯಾಸ್ ಇದೆಯಾ? ಗೊಬ್ಬರ ಅಂದ್ರೆ ಅದೇ ಸರ್, ನೀವು ಕೊಟ್ಟಿರೋದು. ನಾವು ಕೊಟ್ಟಿರೋದೆ. ಓಕೆ. ಜೀವಾಮೃತ ಎಲ್ಲ ಮಾಡ್ಕೊಟ್ಟಿದ್ದೀರಾ? ಜೀವಾಮೃತಕ್ಕೆ ಲಿಕ್ವಿಡ್ಸ್ ಎಲ್ಲ ಕೊಟ್ಟಿದ್ದೇನೆಲ್ಲ ಹಾಕಿದ್ದೀರಾ? ಓಕೆ. ಇದು ಯಾವ ಪಂಚಾಯತಿ ಬರುತ್ತೆ ಸರ್? ಇದು ಸರ್ ಸೋಮೇನಹಳ್ಳಿ ಪಂಚಾಯತಿ. ಹೋಬಳಿ? ಸೋಮೇನಹಳ್ಳಿ ಹೋಬಳಿನೇ. ಹೋಬಳಿ. ಸೋಮೇನಹಳ್ಳಿ ಪಂಚಾಯತಿ ಹೋಬಳಿ. ಓಕೆ. ತಾಲೂಕು? ಗುಡುಬಂಡೆ ತಾಲೂಕು ಬರುತ್ತೆ. ಓಕೆ. ಸರ್ ಬಾಟ್ಲ್ ಐತೆ, ತೋರಿಸ್ತೀನಿ ಬೇಕಾದ್ರೆ. ಬಾಟ್ಲಿ ಇದೆಯಾ? ಎಲ್ಲಿದೆ? ಹೆಸರು ಗೊತ್ತಿಲ್ಲ. ಅಲ್ಲಿದೆಯಾ? ಬಿಡಿ, ಅದು ನಾನೇ ಹೇಳ್ತೀನಿ, ತೊಂದರೆ ಇಲ್ಲ. ಓಕೆ. ಅದ್ರ ಹೆಸರು ಓದಕ್ಕೆ ನಾನು ಅಷ್ಟು ಓದಿಲ್ಲ ಸರ್, ಅದಕ್ಕೋಸ್ಕರ. ಇರ್ಲಿ, ತೊಂದರೆ ಇಲ್ಲ. ಓಕೆ. ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೂಡ. ನಾವಿವತ್ತು ಪುರದಳ್ಳಿ, ಸೋಮೇನಹಳ್ಳಿ ಪಂಚಾಯತಿ, ಸೋಮೇನಹಳ್ಳಿ ಹೋಬಳಿ, ಗುಡಬಂಡೆ ತಾಲೂಕು ಎಂಬ ಊರಲ್ಲಿ ಇವತ್ತು ಇದ್ದೀವಿ. ನಮ್ಮ ಜೊತೆಯಲ್ಲಿ ರೈತರು ಗಣೇಶ್ ಸರ್ ಅಂತ ಇದ್ದಾರೆ. ಇವರು ನಮ್ಮ ಯೋವಿನ್ ಅಗ್ರಿಕಲ್ಚರ್ ಸಮಿತಿಗೆ ಭೇಟಿ ನೀಡಿ ಅವರ ತೋಟದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ನಮ್ಮ ಜೊತೆಯಲ್ಲಿ ಹೇಳ್ಕೊಂಡಾಗ ನಾವು ಅವ್ರನ್ನ ತೋಟಕ್ಕೆಲ್ಲ ವಿಸಿಟ್ ಮಾಡಿ 1 ತಿಂಗಳು ಆಗಿದೆ ನಾವೆಲ್ಲ ಇದಕ್ಕೆ ಸೇವೆಗಳನ್ನ ಸಲ್ಲಿಸಿ. ಆಲ್ಮೋಸ್ಟ್ ಅಲ್ಲಿ ಗಿಡ ಆವಾಗ ಏನಾಯ್ತು ಅಂದ್ರೆ ಚಿಗುರು ಸರಿಯಾಗಿ ಬರ್ತಾ ಇರಲಿಲ್ಲ, ಡೆವಲಪ್ಮೆಂಟ್ ಇರಲಿಲ್ಲ, ಜೊತೆಗೆ ಗಿಡ ಸಾಯ್ತಿತ್ತು ಅನ್ನೋದು ಕಂಪ್ಲೇಂಟ್ ಇತ್ತು ನಮಗೆ. ಸೊ ಆ ಒಂದು ಕಂಡೀಷನ್ ಇದ್ದಂಥ ಗಿಡಗಳಿಗೆಲ್ಲ ಕೂಡ ನಾವು ಇವ್ರಿಗೆ ಸಜೆಷನ್ ಮಾಡಿ, ಸರ್ವಿಸ್ ಮಾಡಿ, ಆಲ್ರೆಡಿ ಅವ್ರಿಗೆ ಬೇಕಾದಂಥ ಎಲ್ಲ ಅವರಿಗೆ ಸಾವಯವ ಗೊಬ್ಬರ ಮತ್ತು ಔಷಧಿಗಳನ್ನ ಬಳಕೆ ಮಾಡೋದಕ್ಕೆಲ್ಲ ನಾವು ಅವ್ರಿಗೆ ಸಜೆಷನ್ ಮಾಡಿದ್ವಿ. ಅದೆಲ್ಲ ಅವರು ಯೂಸ್ ಮಾಡಿದ್ದಾರೆ. ಯೂಸ್ ಮಾಡಿದ ಆದಮೇಲೆ 1 ತಿಂಗಳು ಆಗಿದ್ದು ಯೂಸ್ ಮಾಡಿ. 1 ತಿಂಗಳಲ್ಲಿ ಇವರ ಗಿಡ ಎಲ್ಲ ನೋಡ್ಬೋದು ತಾವೆಲ್ಲ ಕೂಡ, ಎಷ್ಟು ಬ್ರಾಂಚ್ಗಳು ಮತ್ತೆ ಗಿಡ ಚಿಗುರು ಬಂದಿರೋದಾಗಿರ್ಬೋದು ಎಲ್ಲ ಕಡೆ ಚೆನ್ನಾಗಿದೆ. ಈಗ ಈ ಒಂದು ಗಿಡ ಬಂದು 10ನೇ ತಿಂಗಳಲ್ಲಿ ಇದು ನಡೀತಾ ಇದೆ. ನಮ್ಮ ಸಿಕ್ಕಿದ್ದು 8.5 ತಿಂಗಳು ಸರ್, 8-9 ತಿಂಗಳು ಅಂದ್ಕೊಂತೀನಿ. 8.5 ತಿಂಗಳು. 8.5 ತಿಂಗಳಲ್ಲಿ ನಾವು ಇದನ್ನ ಟೇಕ್ ಔಟ್ ಮಾಡಿದ್ವಿ. ಮುಂಚೆ ಇದು ರಾಸಾಯನಿಕ ಅಂದ್ರೆ ಕೆಮಿಕಲ್ನ ಯೂಸ್ ಮಾಡಿ ಬೆಳೆದಂತ ತೋಟ ಇದು. ನಾವು 8.5 ತಿಂಗಳಲ್ಲಿ ಇದನ್ನ ತಗೊಂಡು ನಾವು ಗಣೇಶ್ ಸರ್ ಜೊತೆಯಲ್ಲಿ ಕೈ ಜೋಡಿಸಿದ್ದಾರೆ. ಸೊ ಹಾಗಾಗಿ ತಗೊಂಡೆಲ್ಲ ಕೂಡ ನಾವು ಇದನ್ನ ಡೆವಲಪ್ಮೆಂಟ್ ಎಲ್ಲ ಮಾಡಿದೀವಿ. ಚೆನ್ನಾಗಿ ರಿಸಲ್ಟ್ ಬಂದಿದೆ. ಕೆಲವು ರೈತರೆಲ್ಲ ಕೇಳಬಹುದು, ಆರ್ಗಾನಿಕ್ ಅಲ್ಲಿ ಅವರಿಗೆ ಸರಿಯಾಗಿ ರಿಸಲ್ಟ್ ಬರಲ್ಲ, ಹಾಗೆ ಈಗ ಅಂತೆಲ್ಲ ಹೇಳ್ತಾ ಹೋಗ್ತಾರೆ. ಆಲ್ರೆಡಿ ಕೆಲವೊಂದು ವಿಡಿಯೋಗಳಲ್ಲಿ ನೋಡಿರ್ತಿರಲ್ಲ ಕೂಡ, ನಾವೆಲ್ಲ ಅದನ್ನ ಪ್ರೂವ್ ಮಾಡಿದೀವಿ. ಈಗಲೂ ಕೂಡ ಇನ್ನೊಂದು ತೋಟ ಸಿಕ್ಕಿದೆ ನಮಗೆ. ಇದೊಂದು 2.5 ಎಕರೆ ಜಾಗ. ಇದು 2.25 ಎಕರೆ ಜಾಗ. ಇದು ಎಷ್ಟು ಗಿಡ ಇದೆ? 960 ಗಿಡ. 2.25 ಎಕರೆ ಇದೆ. ಸೊ ಆಲ್ಮೋಸ್ಟ್ ಅಲ್ಲಿ ಇವಾಗ ಒಂದು 35 ಗಿಡ ನೀವು ಸಾಯ್ತಕ್ಕಂಥ ಸ್ಟೇಜ್ ಅಲ್ಲಿ 25 ಗಿಡ ರಿಕವರ್ ಆಗಿದೆ ಅಂತ ತಗೊಂಡಿದ್ದಾರೆ ಎಲ್ಲ ಕೂಡ. ಇದೆ ನೋಡ್ಬೋದೆಲ್ಲ ಕೂಡ.
ಒಂದು 25 ಗಿಡ ರಿಕವರ್ ಆಗುತ್ತೆ ಅಂದ್ರೆ ತಮಾಷೆ ಅಂತ ವಿಚಾರ ಅಲ್ಲ ಇದೆಲ್ಲ ಕೂಡ. ಯಾಕೆ ಅಂತಂದ್ರೆ ಗಿಡ ಸಾಯೋದನ್ನ ತಡಿಲಿಕ್ಕೆ ತುಂಬಾ ಕಷ್ಟ ಇದೆ ಎಲ್ಲ ಕಡೆ ಕೂಡ. ಅದರಲ್ಲೂ ಕೆಮಿಕಲ್ ಯೂಸ್ ಮಾಡ್ತಕ್ಕಂಥ ರೈತರಿಗೆ ತುಂಬಾನೇ ಕಷ್ಟ ಆಗುತ್ತೆ. ಗಿಡ ಸಾಯೋದನ್ನ ತಡಿಬೇಕು ಅಂತಂದ್ರೆ ಅದು ಸಾವಯವ ಕೃಷಿಯಿಂದ ಮಾತ್ರ ಸಾಧ್ಯ ಅನ್ನೋದು ಒಂದು ಕಡೆ ಗಮನ ಹರಿಸಬೇಕಾದಂತ ಒಂದು ಮುಖ್ಯವಾದ ವಿಚಾರ. ಸೊ ಹಾಗಾಗಿ ಒಂದು ಖುಷಿ ವಿಚಾರ ಏನಂತಂದ್ರೆ, ನಮಗೆ ರೈತರನ್ನ ನಾವು ರಾಸಾಯನಿಕ ಕೃಷಿಯಿಂದ ಸಾವಯವ ಕೃಷಿಗೆ ನಾವು ಕನ್ವರ್ಟ್ ಮಾಡ್ತಾ ಇದೀವಿ, ಬದಲಾವಣೆ ಮಾಡ್ತಾ ಇರೋದು ಒಂದು ಖುಷಿ ಇದೆ. ನಾವೇನು ನಾವು ಮಾಡ್ತಾ ಇದೀವಿ, ಪೌಷ್ಟಿಕಾಹಾರ ಪೂರೈಕೆ ಮತ್ತೆ ಮಾತೃಭೂಮಿ ರಕ್ಷಣಾ ಅಭಿಯಾನ, ರಾಸಾಯನಿಕ ಕೃಷಿ ಮುಕ್ತ ಭಾರತ ಮತ್ತೆ ದಿ ಬ್ರ್ಯಾಂಡ್ ಆಫ್ ಇಂಡಿಯನ್ ಅಗ್ರಿಕಲ್ಚರ್ ಅಂತ ಈ 4 ನಾವು ಇಟ್ಕೊಂಡು ಗುರಿ ಇಟ್ಕೊಂಡು ನಾವೇನೆಲ್ಲ ಡೆವಲಪ್ ಮಾಡ್ತಾ ಇದೀವಿ. ಇದಕ್ಕೆ ಯಾರು ರೈತರು ಸ್ಪಂದಿಸ್ತಾ ಇದ್ದಾರೆ ಆ ರೈತರಿಗೆ ನಾವು ಸರ್ವಿಸ್ನ ಸೇವೆಗಳನ್ನ ಖಂಡಿತವಾಗ್ಲೂ ಅವ್ರಿಗೆ ನೀಡ್ತೀವಿ. ಜೊತೆಗೆ ಇನ್ನೊಂದೇನಂತಂದ್ರೆ, ದಾಳಿಂಬೆ ಬೆಳೀತಕ್ಕಂಥ ರೈತರ ಒಬ್ಬರೇ ಅಲ್ಲ, ಎಲ್ಲಾ ರೀತಿಯ ತರಕಾರಿ ಬೆಳೆಗಳನ್ನ, ಹಣ್ಣು ಬೆಳೆಗೆ ಬೆಳೀತಕ್ಕಂಥ ಎಲ್ಲಾ ರೈತರಿಗೂ ಕೂಡ ಒಂದು ನಮ್ಮ ಕಡೆಯಿಂದ ಇಂಟಿಮೇಷನ್ ಏನು ಅಂತಂದ್ರೆ, ನಾವು ಯಾರು ನಮ್ಮ ಸೇವೆಗಳನ್ನ ಪಡ್ಕೊಂಡು ರೈತರು ನಮ್ಮ ಜೊತೆಲಿ ಬರ್ತಾರೆ ಅವರಿಗೆ ಮಾರಾಟಕ್ಕೆ ಅವ್ರಿಗೆ ಎದುರತಕ್ಕಂಥ ವಿಚಾರ ಇಲ್ಲ ಇಲ್ಲಿ. ಯಾಕೆಂದ್ರೆ ನಾವೇ ಅದನ್ನ ಟೇಕ್ ಓವರ್ ಮಾಡ್ತಿದೀವಿ. ಮತ್ತೆ ಪೌಷ್ಟಿಕಾರ ಪೂರೈಕೆ ಅಂತ ನಮ್ದೇನು ಒಂದು ಗುರಿ ಇದೆ, ಆ ಗುರಿಗೋಸ್ಕರ ಏನ್ ಮಾಡ್ತಾ ಇದೀವಿ, ನಾವು ನಮ್ಮದೇ ಆದಂತ ಮಾರುಕಟ್ಟೆ ಮಳಿಗೆಗಳಲ್ಲಿ ನಾವು ಅದನ್ನ ಮಾರಾಟ ಮಾಡ್ತೀವಿ. ಇಲ್ಲಿ ಗ್ರಾಹಕರಿಗೂ ಕೂಡ ಒಂದು ಹೋಲ್ಸೇಲ್ ದರದಲ್ಲಿ ಅವರಿಗೆ ತರಕಾರಿ ಹಣ್ಣುಗಳೆಲ್ಲ ಸಿಗ್ತವೆ. ಮತ್ತೆ ರೈತರಿಗೂ ಕೂಡ ಅವ್ರು ಏನು ಮಾರ್ಕೆಟ್ ಅಲ್ಲಿ ಬಜಾರ್ ಇರುತ್ತೆ ಆ ಬಜಾರ್ ರೇಟ್ಗಿಂತ 1 ರಿಂದ 2 ರೂಪಾಯಿ ಅವ್ರಿಗೆ ಜಾಸ್ತಿನೇ ನಾವು ಅವ್ರಿಗೆ ಕೊಡ್ತೀವಿ. ಸೊ ಈ ತರ ಸಿಸ್ಟಮ್ ಅಲ್ಲಿ ನಾವು ನಮ್ಮ ರೈತರಿಗೆ, ನಮ್ಮ ಯೋವಿನ್ ಅಗ್ರಿಕಲ್ಚರ್ ಸಮಿತಿಯಲ್ಲಿ ಯಾರು ರಿಜಿಸ್ಟ್ರೇಷನ್ ಆಗಿರ್ತಾರೆ ಅಂತ ರೈತರಿಗೆ ಮಾತ್ರ ನಾವು ಸೇವೆಗಳನ್ನ ಒದಗಿಸ್ತಾ ಇದೀವಿ. ಸೊ ನೋಡ್ಬೋದು, ಯಾರಾದ್ರೂ ದಾಳಿಂಬೆ ಬೆಳತಕ್ಕಂಥವ್ರು ನಮ್ಗೆ ತೊಂದರೆ ಇದೆ ಹಾಗೆ ಹೀಗೆ ಅಂತ ಏನಾದ್ರು ಇತ್ತು ಅಂತಂದ್ರೆ ನಮ್ಮ ಸೇವೆಗಳನ್ನ ಪಡ್ಕೊಂಡು ತಾವೆಲ್ಲ ಕೂಡ ಡೆವಲಪ್ಮೆಂಟ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಜೊತೆಯಲ್ಲಿ ಇನ್ನೊಂದು ವಿಚಾರ ಸರ್, ಈಗ ನೀವು 1.5 ತಿಂಗಳಿಂದ ಇದನ್ನ ಬಳಸಿದ್ದೀರಾ ಅಲ್ವಾ? ನಿಮ್ಮ ಆರೋಗ್ಯದಲ್ಲಿ ಏನಾದ್ರು ತೊಂದರೆ ಆಗಿದೆಯಾ? ಈ ಔಷಧಿಗಳು ಬಳಕೆ ಮಾಡಿದಾಗ ಏನಾದ್ರು ಸ್ಮೆಲ್ ತಗೊಂಡು? ಇಲ್ಲ ಸರ್, ಅದೇನಿಲ್ಲ. ಔಷಧಿ ಹೊಡೆದಾಗ ನೀವು ಹೇಳಿದ್ರಲ್ಲ ಸರ್, ಏನ್ ಪ್ರಾಬ್ಲಮ್ ಇಲ್ಲ ಅಂತ, ಮೇಲೆ ಎಲ್ಲ ಬೀಳ್ತಾ ಇತ್ತು. ನಾವೇನಾದ್ರೂ ತಲೆ ಏನಾಗ್ತಾ ಇಲ್ಲ. ಜೊತೆಲಿ ಕೈಯೆಲ್ಲ ಮುಡಿದಾಗ ಏನು ಸ್ಮೆಲ್ಲು ಮತ್ತೊಂದು ಏನು ಇಲ್ಲ. ಓಕೆ. ಮತ್ತೆ ಗೊಬ್ಬರ ಹಾಕೋ ಟೈಮಲ್ಲಿ ಏನು ತೊಂದರೆ ಆಯ್ತಾ ಸರ್? ಇಲ್ಲ ಸರ್, ಗೊಬ್ಬರ ನಾವು ಚಿಕ್ಕ ಮಕ್ಕಳೆಲ್ಲ ನಮ್ಮ ಮಕ್ಕಳೆಲ್ಲ ಹಾಕ್ಬಿಟ್ರ, ಬೇಷನ್ಗೆ ಹಾಕೊಂಡು ಒಂದೊಂದು ಜಗ್ ಆಗ್ತಾ ಬಂದ್ರು. ಸೊ ಈಗ ವಿಚಾರ ಏನಂತಂದ್ರೆ, ನೀವು ಮುಂಚೆ ಈ 8 ತಿಂಗಳು ನೀವು ಗಿಡ ಎಲ್ಲ ಬೆಳೆದಾಗ ಸರ್ ನೀವೇನೆಲ್ಲ ಬಳಕೆ ಮಾಡ್ತೀರಿ? DAP, ಯೂರಿಯಾ ಇವೆಲ್ಲ ಯೂಸ್ ಮಾಡಿದ್ರಾ? DAP ಹಾಕಿದ್ದೆ, ಪೊಟ್ಯಾಶ್ ಸರ್, ಕೆಮಿಕಲ್ ಪೊಟ್ಯಾಶ್ ಹಾಕಿದ್ದೆ ಅಷ್ಟೇ ಸರ್. ಅಷ್ಟೇ ಹಾಕಿದ್ರು. ಸೊ ಆವಾಗ ಮಕ್ಕಳ ಕೈಲಿ ಹಾಕ್ಸ್ತಿದ್ರತೀವಿ ಎಲ್ಲ? ಇಲ್ಲ. ಯಾಕೆ ಹಾಕ್ಸಿಲ್ಲ ಸರ್? ಸೊ ಅದು ವಿಷ ಅಂತನಾ? ಓಕೆ. ಇಲ್ಲಿ ಇಷ್ಟೇ ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಕೂಡ. ಈಗ ಕೆಮಿಕಲ್ನ ಸೊ ಕೆಲವರು ಮಾತ್ರ ಹಾಕಿಕ್ ಸಾಧ್ಯ, ಅಂದ್ರೆ ಗೊತ್ತಿರೋರು ಮಾತ್ರ ಹಾಕಿಕ್ ಸಾಧ್ಯ. ಚಿಕ್ಕ ಮಕ್ಕಳಿಗೆಲ್ಲ ಹಾಕಕ್ಕಾಗಲ್ಲ. ಇವತ್ತು ಚಿಕ್ಕ ಮಕ್ಕಳು ಕೂಡ ನಾನು ಕೃಷಿ ಮಾಡ್ಬೋದು ಅಂತ ತಂದೆ ತಾಯಿ ಕಲ್ಸ್ಕೊಡೋದಕ್ಕೆ ಒಂದು ಒಳ್ಳೆ ಮಾರ್ಗ ಇದು ಸರ್. ಪೊಟ್ಯಾಶ್ ಕೆಮಿಕಲ್ ಹಾಕಿದ್ಮೇಲೆ ಸರ್ ಆ ತರ ಆಗಿದ್ದು ಗಿಡ. ಪೊಟ್ಯಾಶ್ ಕೆಮಿಕಲ್ ಪೊಟ್ಯಾಶ್ ಹಾಕಿದ್ಮೇಲೆ ಗಿಡ ಸಾಯ್ಲಿಕ್ಕೆ ಶುರುವಾಯ್ತು. ಓಕೆ. ಅದಕ್ಕೆ ಮುಂಚೆ DAP ಕೊಟ್ಟಿದ್ರ ತಾವು? ಸರ್ DAP ಕೊಟ್ಟಿದ್ವಿ. ಎಷ್ಟು ದಿನಕ್ಕೆ ಒಂದ್ಸತಿ ಕೊಡ್ತೀವಿ DAP ನೀವು? ಸರ್ ಒಂದು ಇದ್ರಿಗೆ 2 ಮೂಟೆ ಕೊಟ್ಟಿದ್ದೆ ಸರ್. 2 ಮೂಟೆ ಕೊಟ್ಟಿದ್ರಿ. ಯಾವಾಗನಿಂದ ಕೊಟ್ಟಿದ್ರಿ ನೀವು? ಸರ್ ಇದು ಒಂದು 4 ತಿಂಗಳು ಆದ್ಮೇಲೆ ಸರ್. 4 ತಿಂಗಳು ಆದ್ಮೇಲೆ. ಅದಕ್ಕೆ ಮುಂಚೆ ಏನೂ ಕೊಟ್ಟಿರ್ಲಿಲ್ವಾ? ಓಕೆ. ಸ್ಟಾರ್ಟಿಂಗ್ ಗಿಡಕ್ಕೆ ಏನು ಕೊಟ್ಟಿರಲಿಲ್ಲ ನೀವು? ಇಲ್ಲ, ಕೊಟ್ಟಿಲ್ಲ ಸರ್. ಓಕೆ. ಕುಡಿಗೆ ಗೊಬ್ಬರ ಹಾಕ್ತಾ ಇದ್ರಿ? ಇಲ್ಲ ಸರ್, ಅದು ಕೂಡ ಹಾಕಿಲ್ಲ. ಬರೀ ನೀವು ಕೆಮಿಕಲ್ ಪೊಟ್ಯಾಶ್ DAP ಎಲ್ಲ ಬಂದ್ಬಿಟ್ಟಿದ್ರಿ. ಓಕೆ. ಸರ್, ಈಗ ನೀವು ಗೊಬ್ಬರ ನಾವ್ ಹೇಳ್ದಂಗೆಲ್ಲ ಬಳಕೆ ಮಾಡ್ತಾ ಇದ್ರಲ್ಲ, ಇದರಿಂದ ನಮಗೆ ದಿನದಿಂದ ದಿನಕ್ಕೆ ಏನೆಲ್ಲ ಬದಲಾವಣೆ ಆಗ್ತಾ ಇರ್ಬೋದು? ಗಿಡ ಡೆವಲಪ್ಮೆಂಟ್ ಚೆನ್ನಾಗಿ ಬರ್ತೈತೆ, ಗ್ರೋತ್ ಚೆನ್ನಾಗಿ ಬಂದೈತೆ, ಚಿಗುರೆಲ್ಲ ಚೆನ್ನಾಗಿ ಬರ್ತೈತೆ. ಹೂವು ಆಲ್ರೆಡಿ ಶುರುವಾಗಿದೆ? ಎಷ್ಟು ಶುರುವಾಗಿದೆ ಸರ್? ಒಂದು ಗಿಡದ ಸಿಗ್ಬೋದು ಹೂವು ಈಗ? ಸರ್ ಒಂದು ಗಿಡದಲ್ಲಿ ಒಂದು 50-60 ಹೂವು ಸಿಗುತ್ತೆ. 50-60 ಹೂವು ಈಗ ಶುರುವಾಗ್ತಾ ಇದೆ. ಓಕೆ. ಈಗ ರೆಸ್ಟ್ ಕಟಿಂಗ್ ಮಾಡ್ಬೇಕು ತಾವೆಲ್ಲ ಕೂಡ. ಸರ್, ನಾವ್ ಹೇಳಿದ ರೀತಿಯಲ್ಲಿ ನೀವು ಮೂವ್ಮೆಂಟ್ ಮಾಡ್ಕೊಂಡು ಹೋಗಿ. ಓಕೆನಾ? ಈ ಕಂಪ್ಲೀಟ್ ಏನಿದೆ, ಒಂದು ಕ್ರಾಪ್ ನಮ್ ಜೊತೆಲಿ ಇದ್ದು ತಗೊಂಡ್ರೆ ನಿಮ್ಗೆ ಲಾಸ್ ಏನು ಲಾಭ ಅನ್ನೋದು ನಿಮ್ಗೆ ಲಾಸ್ಟ್ ಗೊತ್ತಾಗುತ್ತೆ. ಯಾಕೆ ಅಂತಂದ್ರೆ ಸರ್, ಇಲ್ಲಿ ಖರ್ಚು ಮಾಡದಾನೆ ಏನು ಕೂಡ ಬೆಳಿಲಿಕ್ಕೆ ಆಗಲ್ಲ. ಕರೆಕ್ಟ್ ಅಲ್ವಾ? ನೀವು ಸಾವಯವ ಕೃಷಿ ಅಂತಂದ್ರೆ ನಾವೇನು ಕೊಟ್ಟಿಗೆ ಗೊಬ್ಬರ ತಂದು ಹಾಕಿ ಅದು ಮಾತ್ರ ಮಾಡಿ ಅಂತ ಹೇಳಲ್ಲ. ಯಾಕಂತಂದ್ರೆ ಅದಕ್ಕೆ ಬೇಕಾದಂತ ಎಲ್ಲಾ ನ್ಯೂಟ್ರಿಷನ್ಸ್ ಕೂಡ ನೀವು ಭೂಮಿಗೆ, ಗಿಡಕ್ಕೆ ಕೊಡ್ಲೇಬೇಕು ಅಲ್ವಾ? ಆಗಾಗ್ಲೇನೆ ನಿಮ್ಗೆಲ್ಲ ಗಿಡ ಕಾಯಿ ಬರೋದಾಗಿರ್ಬೋದು, ಕಾಯಿ ಚೆನ್ನಾಗಿ ಕ್ವಾಲಿಟಿ ಎಲ್ಲ ಬರೋದು. ಇನ್ನೊಂದು ವಿಚಾರ ಅಂತಂದ್ರೆ, ನಮ್ಮಲ್ಲಿ ಒಂದು ಹೇಳ್ಬೇಕು ಅಂತಂದ್ರೆ, ನಮ್ಮಲ್ಲಿ ಯಾರು ಕೃಷಿ ಮಾಡ್ತಾರೆ ಇಲ್ಲಿ ಆರೋಗ್ಯಕ್ಕಾಗಿರ್ಬೋದು, ಮತ್ತೆ ಹಣ್ಣು ಮತ್ತೆ ತರಕಾರಿ ಕ್ವಾಲಿಟಿ ಆಗಿರ್ಬೋದು ನಂಬರ್ 1 ಇರುತ್ತೆ.
ಯಾಕೆಂದ್ರೆ ಮಾರ್ಕೆಟಲ್ಲಿ ಇದನ್ನು ಸೇಲ್ ಮಾಡೋಕ್ಕೂ ತುಂಬ ಉತ್ತಮ ಇರುತ್ತೆ. ಹಾಗಾಗಿ ಯಾರೆಲ್ಲ ಇವತ್ತು ದಾಳಿಂಬೆನ ತಿಂತಾ ಇದ್ದೀರಾ ಅಥವಾ ಬೆಳೀತಾ ಇದ್ದೀರಾ, ತರಕಾರಿಗಳನ್ನ ತಿಂತಾ ಇದ್ದೀರಾ ಬೆಳೀತಾ ಇದ್ದೀರಾ, ಇವೆಲ್ಲ ಕೂಡ ನೀವು ತಿಂತಕ್ಕಂಥ ಆಹಾರ ಬಂದು ಒಂದು ರೀತಿಯಾದ ವಿಷದ ಆಹಾರ ಆಗಿರುತ್ತೆ. ಹಾಗಾಗಿ ಇದನ್ನು ಬದಲಾವಣೆ ಮಾಡಬೇಕು ಅಂತೇಳಿ ನಾವು ಸಾವಯವ ಕೃಷಿನ ಎಲ್ಲ ಕಡೆ, ಎಲ್ಲ ಗ್ರಾಮದಲ್ಲೂ ಕೂಡ, ಎಲ್ಲ ರೈತರಿಗೂ ಕೂಡ ಇದನ್ನ ತಿಳುವಳಿಕೆ ಮೂಡಿಸೋ ಜೊತೆಯಲ್ಲಿ ಕೃಷಿನೂ ಕೂಡ ಮಾಡಿಸ್ತಾ ಇದ್ದೀವಿ. ನಮಗೆ ನೀಡಿರತಕ್ಕಂಥದ್ದು ಒಂದು ಪಂಚಾಯಿತಿಗೆ 125 150 ಜನ ಫಾರ್ಮರ್ಸ್ ಅಷ್ಟೇ ಬೇಕು ನಮಗೆ. ಸೊ ಈ ರೀತಿಯಾದಂಥ ಫಾರ್ಮರ್ಸು ನಮ್ಗೆ ಯಾರಾದರೂ ಆಸಕ್ತಿ ಇರತಕ್ಕಂಥವ್ರು ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿರಂಗಿದ್ರೆ ದಯವಿಟ್ಟು ಕೈ ಜೋಡಿಸ್ಬೋದು. ಇನ್ನೊಂದು ವಿಚಾರ ಏನಂತಂದ್ರೆ, ನೀವು ರಾಸಾಯನಿಕ ಕೃಷಿಗೂ ಕೂಡ ಸಾವಯವ ಕೃಷಿಗೂ ಕೂಡ ಜಾಸ್ತಿ ಖರ್ಚು ಬರಲ್ಲ. ಕೆಮಿಕಲ್ ನೀವು ಏನು ಕೃಷಿನ ಮಾಡ್ತಾ ಇದ್ದೀರಾ 100 ಪಟ್ಟು ಅದಕ್ಕೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದರೆ ನಮ್ಮಲ್ಲಿ ಬರೀ 60% ಅದು ಇಳಿತದೆ. ನಿಮಗೆ 40% ಸೇವಿಂಗ್ ಆಗುತ್ತೆ. ಜೊತೆಯಲ್ಲಿ ನಮ್ಮ ಕಡೆಯಿಂದ ನಿಮಗೆ ಸಬ್ಸಿಡಿ ಏನೆಲ್ಲ ನಾವು ಕೊಡ್ತೀವಿ, ನಿಮಗೆ ಇನ್ನೂ 15-20% ನಿಮಗೆ ರಿಟರ್ನ್ ಆಗುತ್ತೆ. ಅಂದ್ರೆ ನಿಮ್ಮ ಕೃಷಿನ ನೀವು ಬರೀ 40% ನೀವು ಕೃಷಿನ ತೆಗೆದು ನೀವು ಕೂಡ ಆರ್ಥಿಕವಾಗಿ ಚೆನ್ನಾಗಿ ಬೆಳವಣಿಗೆ ಆಗೋದಕ್ಕೆ ಒಂದು ಸಹಕಾರ ಆಗುತ್ತೆ. ನಿಮಗೆ ಸ್ಟಾರ್ಟಿಂಗ್ ಇನಿಷಿಯಲಿ ನಿಮಗೆ ಅದು ಇದು ಅಂತ ಏನಾದರೂ ಖರ್ಚು ಬಂದ್ರೆ ಬರ್ಬೋದು ವಿನಃ, ಆದ್ರೆ ಫೈನಲ್ಗೆ ಬರೋದು ನಿಮಗೆ 40-50% ಅಷ್ಟೇ ಖರ್ಚು ಬೀಳುತ್ತೆ. ಅದನ್ನ ಹೇಗೆ ಮಾಡಬೇಕು, ಯಾವ ತರ ಮಾಡಬೇಕು, ಯಾವ ಮೆಡಿಸಿನ್ಸ್ ಹಾಕಬೇಕು, ಅದ್ರಲ್ಲಿ ಏನಿರುತ್ತೆ, ಹೇಗಿರುತ್ತೆ, ಇದೆಲ್ಲ ಕೂಡ ನಮ್ಮ ಕಡೆಯಿಂದ ತರಬೇತಿಗಳು ನಿಮಗೆ ನೀಡ್ತಾ ಹೋಗ್ತೀವಿ. ಸೊ ಇಷ್ಟಿದೆ. ಇಷ್ಟು ಹೇಳ್ತಾ ನಾವು ಗಣೇಶ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇವತ್ತು ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.